ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು 3 ಆಯ್ಕೆಗಳು ಅಂತ. ಕತೆ ತುಂಬಾ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಒಂದ್ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸ ಆಗಿರ್ತಾನೆ. ಆ ರೈತನಿಗೆ ಬಹಳ ಸುಂದರವಾದ ಮಗಳಿರ್ತಾಳೆ. ದುರಾದೃಷ್ಟವತ ಅವರು ಗ್ರಾಮದ ಜಮೀನ್ದಾರರಿಂದ ಸಾಕಷ್ಟು ಹಣವನ್ನು ಸಾಲವಾಗಿ ಎರವಲು ಪಡೆದಿರ್ತಾರೆ. ಜಮೀನ್ದಾರನು ವಯಸ್ಸಾದ ಮತ್ತು ಕುರುಪಿಯಾಗಿರ್ತಾನೆ. ರೈತನ ಸುಂದರ ಮಗಳನ್ನು ನೋಡಿದ ಅವರು ಸಾಲದ ಬದಲಾಗಿ ಮಗಳಿಗೆ ಮದುವೆಯ ಪ್ರಾಪ್ತಿಯನ್ನು ಏಕೆ ಮಾಡಬಾರದು ಎಂದು ಯೋಚಿಸುತ್ತಾರೆ. ನಾನು ಎಲ್ಲಾ ಸಾಲವನ್ನು ಮನ್ನಾ ಮಾಡುತ್ತೇನೆ. ಜಮೀನ್ದಾರರ ಮಾತುಗಳನ್ನು ಕೇಳಿ ರೈತ ಮತ್ತು ರೈತನ ಮಗಳು ಗಾಬರಿ ಆಗ್ತಾರೆ. ಆಗ ಜಮೀನ್ದಾರನು ಹೇಳ್ತಾನೆ, ನಾವು ಗ್ರಾಮ ಪಂಚಾಯಿತಿಗೆ ಹೋಗೋಣ. ಇಬ್ಬರು ತೆಗೆದುಕೊಳ್ಳುವ ನಿರ್ಧಾರವನ್ನು ಒಪ್ಪಿಕೊಳ್ಳಬೇಕು ಎಂದು ಎಲ್ಲರೂ ಒಟ್ಟಾಗಿ ಪಂಚಾಯಿತಿಗೆ ಹೋಗ್ತಾರೆ. ಅವರಿಗೆ ಎಲ್ಲವನ್ನೂ ಹೇಳಿದೆ ಅವರ ಮಾತು ಕೇಳಿ ಪಂಚಾಯಿತಿಯವರು ಸ್ವಲ್ಪ ಯೋಚಿಸಿ ಹೇಳ್ತಾರೆ, ಈ ವಿಷಯವು ತುಂಬಾ ಜಟಿಲವಾಗಿರುತ್ತದೆ. ಆದ್ರಿಂದ ನಾನು ಅದನ್ನು ವಿಧಿಗೆ ಬೀಳುತ್ತೇವೆ. ಜಮೀನ್ದಾರನು ತನ್ನ ಮುಂದೆ ಬಿದ್ದಿರುವ ಬಿಳಿ ಮತ್ತು ಕಪ್ಪು ಬಲೆಗಳ ರಾಶಿಯಿಂದ ಒಂದು ಕಪ್ಪು ಒಂದು ಬಿಳಿ ಚೆಂಡನ್ನು ಎತ್ತಿಕೊಂಡು ಚೀಲದಲ್ಲಿ ಹಾಕಿರ್ತಾನೆ. ನಂತರ ಹುಡುಗಿ ನೋಡದೆ ಆ ಚೀಲದಿಂದ ಒಂದು ತುಂಡನ್ನು ಎತ್ತುತ್ತಾಳೆ ಮತ್ತು ಅದರ ಆಧಾರದ ಮೇಲೆ 3 ಆಯ್ಕೆಗಳನ್ನು ಹೊಂದಿರ್ತಾಳೆ. ಮೊದಲನೇ ಆಯ್ಕೆ ಏನಂದ್ರೆ, ಅವಳು ಕಪ್ಪು ಅಡಿ ತೆಗೆದುಕೊಂಡರೆ ಅವಳು ಜಮೀನ್ದಾರನನ್ನು ಮದುವೆಯಾಗಬೇಕಾಗುತ್ತದೆ ಮತ್ತು ಅವಳ ತಂದೆ ಸಾಲವನ್ನು ಮನ್ನಾ ಮಾಡಬೇಕಾಗುತ್ತದೆ. ಎರಡನೇ ಆಯ್ಕೆ ಏನಪ್ಪಾ ಅಂದ್ರೆ, ಆ ಬಿಳಿ ಕಲ್ಲು ಎತ್ತಿದರೆ ಅವಳು ಜಮೀನ್ದಾರನ ಮದುವೆಯಾಗಬೇಕಿಲ್ಲ ಮತ್ತು ಅವಳ ತಂದೆ ತೆರಿಗೆಯು ಸಹ ಮನ್ನಿಸಬೇಕಾಗುತ್ತದೆ. ಮೂರನೇ ಆಯ್ಕೆ ಏನು ಅಂದ್ರೆ, ಹುಡುಗಿ ಕಲ್ಲು ಎತ್ತಲು ನಿರಾಕರಿಸಿದರೆ ಅವಳ ತಂದೆಯನ್ನು ಜೈಲಿಗೆ ಕಳುಹಿಸಬೇಕಾಗುತ್ತದೆ. ಪಂಚಾಯಿತಿಯ ಆದೇಶದಂತೆ ಜಮೀನ್ದಾರನು ತಲೆಬಾಗಿ 2 ಅಡೆತಡೆಗಳನ್ನು ಎತ್ತಿದನು. ಅವನು ಅಡೆತಡೆಯನ್ನು ಎತ್ತಿಕೊಳ್ಳುತ್ತಿರುವಾಗ ಚೂಪಾದ ಕಣ್ಣಿನ ರೈತನ ಮಗಳು ಜಮೀನ್ದಾರನ ಕಪ್ಪು ಎರಡನ್ನೂ ಎತ್ತಿಕೊಂಡು ಚೀಲದಲ್ಲಿ ಹಾಕಿರುವುದನ್ನು ನೋಡ್ತಾಳೆ. ಅವನು 3 ಮಾರ್ಗವನ್ನು ನೋಡ್ತಾನೆ. ಅವನು ತಡೆಗೋಡೆಯನ್ನು ಎತ್ತಲು ನಿರಾಕರಿಸ್ತಾನೆ ಮತ್ತು ಅವನ ತಂದೆಯನ್ನು ಜೈಲಿಗೆ ಹೋಗಲು ಬಿಡ್ತಾನೆ. ಜಮೀನ್ದಾರನು ಕಪ್ಪು ಕಲ್ಲುಗಳನ್ನು ಎತ್ತಿಕೊಂಡು ಎಲ್ಲರಿಗೂ ಮೋಸ ಮಾಡುತ್ತಿದ್ದಾನೆ ಎಂದು ಎಲ್ಲರಿಗೂ ತಿಳಿಸ್ತಾನೆ. ಅವನು ಸುಮ್ಮನಿದ್ದು ತನ್ನ ತಂದೆಯ ಸಾಲದಿಂದ ಮರು ಮಾಡಲು ಜಮೀನ್ದಾರನನ್ನು ಮದುವೆಯಾಗಿ ಕಪ್ಪು ಕಲ್ಲನ್ನು ಎತ್ತಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು. ಅದು ಚೀಲದಲ್ಲಿತ್ತು. ಅವನು ತನ್ನ ಕೈಯನ್ನು ಇಟ್ಟು ತನ್ನ ಕೈಯಲ್ಲಿ ಒಂದು ತುಂಡನ್ನು ತೆಗೆದುಕೊಂಡು ಮತ್ತು ಅಡಚಣೆಯನ್ನು ನೋಡದೆ ತನ್ನ ಕೈಯಿಂದ ಜಾರಿದಂತೆ ನಟಿಸ್ತಾನೆ. ಅವನು ಅಡಚಣೆಯು ಈಗ 1000 ಅಡೆತಡೆಗಳ ರಾಶಿಯಲ್ಲಿ ಬಿದ್ದು ಎಲ್ಲೋ ಕಳೆದು ಹೋಗುತ್ತದೆ. ಹುಡುಗಿ ಹೇಳಿದಳು, ಓ ದೇವ್ರೆ, ನಾನು ಎಷ್ಟು ಮೂರ್ಖ. ಆದ್ರೆ ಪರವಾಗಿಲ್ಲ, ಹುಡುಗರೇ, ಬ್ಯಾಗಿನ ಒಳಗಡೆ ನೋಡಿ ಬ್ಲಾಕಿನ ಯಾವ ಬಣ್ಣ ಉಳಿದಿದೆ ಎಂದು ನೋಡಲು ನನ್ನ ಕೈಯಿಂದ ಬಿದ್ದ ಯಾವುದನ್ನು ನಾನು ಎತ್ತಿದ್ದೇನೆ ಎಂದು ನಿಮಗೆ ತಿಳಿಯುತ್ತದೆ. ಬ್ಯಾಗಿನಲ್ಲಿ ಉಳಿದ ಬ್ಲಾಕ್ ಕಪ್ಪು ಆ ಹುಡುಗಿ ಬಿಳಿ ಕಲ್ಲನ್ನು ಮಾತ್ರ ಎತ್ತಿಕೊಂಡಿರ್ತಾಳೆ ಎಂದು ಎಲ್ಲರೂ ಭಾವಿಸಿರ್ತಾರೆ. ಮನೆಯ ಮಾಲೀಕನಿಗೆ ಅವರು ಕಳ್ಳತನವನ್ನು ಒಪ್ಪಿಕೊಳ್ಳುವ ಧೈರ್ಯವಿಲ್ಲ. ಹುಡುಗಿ ತನ್ನ ಆಲೋಚನೆಯಿಂದ ಅಸಾಧ್ಯವಾದುದನ್ನು ಸಾಧ್ಯಗೊಳಿಸಿದಳು. ಅಲ್ಲಿ ಎಲ್ಲವೂ ಸ್ಪಷ್ಟವಾಗಿ ತೋರುತ್ತದೆ. ಪ್ರತಿಯೊಂದು ಮಾರ್ಗವು ವೈಯಕ್ತಿಕ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಆದ್ರೆ ಅಂತಹ ಸಮಯದಲ್ಲಿ ನಾವು ಸಂಪ್ರದಾಯವನ್ನು ಮೀರಿ ಯೋಚಿಸಲು ಪ್ರಯತ್ನಿಸಿದರೆ ಆ ಹುಡುಗಿಯಂತೆ ನಾವು ನಮ್ಮ ಕಷ್ಟಗಳನ್ನು ನಿವಾರಿಸಬಹುದು. ಸ್ನೇಹಿತರೆ, ಕತೆ ಇದಾಗಿತ್ತು. ಕತೆ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಕತೆ ಸಿಗೋಣ. ನಮಸ್ಕಾರ.